ಹಾಯ್, ನಾನು ಸಿಂಧು. ಬನ್ನಿ, ಪರ್ಸನಲ್ ಫೈನಾನ್ಸ್ ಸೀರೀಸ್ನ ಈ ಎರಡನೇ ವಿಡಿಯೋದಲ್ಲಿ ಇನ್ಶೂರೆನ್ಸ್ ಬಗ್ಗೆ ಹಾಗೂ ನಿಮ್ಮ ಪರ್ಸನಲ್ ಫೈನಾನ್ಸ್ ಜರ್ನಿನಲ್ಲಿ ಇದರ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಎರಡರ ಬಗ್ಗೆನೂ ಹೇಳ್ತೀನಿ. ಹಾಗೇನೆ ವಿಡಿಯೋ ಕೊನೆಯಲ್ಲಿ ನೀವು ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಗಮನಿಸಲೇಬೇಕಾದಂಥ 5 ಮುಖ್ಯವಾದ ವಿಷಯನ ಶೇರ್ ಮಾಡ್ತೀನಿ. ಆದರೆ ತುಂಬ ಸಲ ಜನ ಈ ವಿಷಯಗಳನ್ನು ಕಡೆಗಣಿಸ್ಬಿಡ್ತಾರೆ. ನಾವು ಹಿಂದಿನ ವಿಡಿಯೋದಲ್ಲಿ ಎಮರ್ಜೆನ್ಸಿ ಫಂಡ್ ಕೂಡಿಡೋದರ ಪ್ರಾಮುಖ್ಯತೆ ಬಗ್ಗೆ ಮಾತಾಡಿದ್ವಿ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ. ಬೇಸಿಕಲಿ ಎಮರ್ಜೆನ್ಸಿ ಫಂಡ್ ಅನ್ನೋದು ನಿಮ್ಮ ಲೈಫಲ್ಲಿ ಬರೋ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಕವರ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ವಿಡಿಯೋದಲ್ಲಿ ಆ ಡಿಸ್ಕಷನ್ನ ಮುಂದುವರಿಸ್ಕೊಂಡು ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇನ್ಶೂರೆನ್ಸ್ ಕೂಡ ರಿಸ್ಕ್ ಕವರ್ ಮಾಡೋಕ್ಕೆ ಅಂತಾನೆ ಇರೋದು. ಏನಂದರೆ ಎಲ್ಲ ಫೈನಾನ್ಷಿಯಲ್ ಪ್ಲಾನಿಂಗ್ ಕೂಡ ಸ್ಟಾರ್ಟ್ ಆಗಬೇಕಾಗಿರೋದು ರಿಸ್ಕ್ ಕವರ್ ಮಾಡೋದ್ರಿಂದಾನೆ. ನಿಮ್ಮ ಹತ್ರ ಈಗಾಗಲೇ ಎಮರ್ಜೆನ್ಸಿ ಫಂಡ್ ರೆಡಿ ಇದೆ ಅಂದರೆ ಮುಂದಿನ ಸ್ಟೆಪ್ ಇನ್ಶೂರೆನ್ಸ್ ತಗೊಳ್ಳೋದು. ಅಫ್ಕೋರ್ಸ್ ನೀವು ಎಮರ್ಜೆನ್ಸಿ ಫಂಡ್ ರೆಡಿ ಮಾಡ್ಕೊಂಡ್ಮೇಲೆ ಇನ್ಶೂರೆನ್ಸ್ ತಗೋಬೇಕು ಅಂತ ಏನಿಲ್ಲ, ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ಬೋದು. ಬೇಸಿಕಲಿ ನೀವು 2 ಥರದ ಇನ್ಶೂರೆನ್ಸ್ನ ಹೊಂದಿರಬೇಕು. ಒಂದು ಟರ್ಮ್ ಇನ್ಶೂರೆನ್ಸ್, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ನೀವೇ ಒಂದ್ಸಲ ಸುಮ್ಮನೆ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಬ್ಬರೇ ದುಡಿಯೋರು ಅಥವಾ ನೀವೇ ಫೈನಾನ್ಷಿಯಲಿ ದೊಡ್ಡ ಸಪೋರ್ಟ್ ಆಗಿದ್ದರೆ ಫ್ಯಾಮಿಲಿ ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಆಗ ಅಕಸ್ಮಾತ್ ನಿಮಗೆ ಏನಾದರೂ ಆಗಿ ತೀರ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಪರಿಸ್ಥಿತಿ ಏನು? ನಿಮ್ಮ ಪ್ರೀತಿ ಪಾತ್ರರು ಆಲ್ರೆಡಿ ಭಾವನಾತ್ಮಕವಾಗಿ ನೊಂದಿರ್ತಾರೆ. ಅದರ ಜೊತೆಗೆ ನೀವು ಬಿಟ್ಟು ಹೋಗೋ ಆರ್ಥಿಕ ಸಂಕಷ್ಟ ಅವರ ನೋವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತೆ. ನಾವು ಜೀವನನ ಅಥವಾ ಅದರಲ್ಲಿ ಬರೋ ಸಿಚುವೇಶನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ನಿಜ. ಆದರೆ ನಾವು ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ಸ್ನ ಕಂಟ್ರೋಲ್ ಮಾಡ್ಬೋದು ಅಲ್ವಾ? ನಾನು ಆಗಲೇ ಹೇಳಿದ ಆರ್ಥಿಕ ಸಂಕಷ್ಟನ ಈಸಿಯಾಗಿ ಟರ್ಮ್ ಇನ್ಶೂರೆನ್ಸಿಂದ ಅವಾಯ್ಡ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ನೀವು ತೀರ್ಕೊಂಡ್ರೆ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ದೊಡ್ಡ ಮೊತ್ತದ ಹಣ, ಇಲ್ಲ ಅಂದರೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋವಾಗ ನೀವು ಯಾವ ಮೊತ್ತ ನಿಶ್ಚಯ ಮಾಡಿರ್ತೀರೋ ಅದನ್ನು ಅವರು ನಿಮ್ಮ ಫ್ಯಾಮಿಲಿಗೆ ನೇರವಾಗಿ ಕೊಡ್ತಾರೆ. ಉದಾಹರಣೆಗೆ ನೀವು 2 ಕೋಟಿ ಹಣಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಕಸ್ಮಾತ್ ನಿಮಗೆ ಏನಾದರೂ ಆದರೆ ನಿಮ್ಮ ಫ್ಯಾಮಿಲಿಗೆ 2 ಕೋಟಿ ಹಣ ಸಿಗುತ್ತೆ. ಇನ್ಶೂರೆನ್ಸ್ ಕಂಪನಿಯಿಂದ ಸಿಗೋ ಈ ಹಣ ನೀವು ಇಲ್ಲದೇ ಇರೋ ಅಂಥ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಗೆ ಕ್ಯಾಶ್ ರಿಸರ್ವ್ ಥರ ಯೂಸ್ ಆಗುತ್ತೆ. ಇಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಕೂಡ ಫೈನಾನ್ಷಿಯಲಿ ಕಷ್ಟಪಡೋದು ತಪ್ಪುತ್ತೆ. ನೀವು ಲೈಫ್ ಇನ್ಶೂರೆನ್ಸ್ ಕಂಪನಿಯಿಂದ ಈ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ವರ್ಷಕ್ಕೆ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಉದಾಹರಣೆಗೆ ನೀವು ವರ್ಷಕ್ಕೆ 15,000 ರೂಪಾಯಿ ಪೇ ಮಾಡ್ತಿದ್ರೆ ನಿಮಗೆ 1.5 ಕೋಟಿಯಷ್ಟು ಕವರೇಜ್ ಸಿಗ್ಬೋದು. ನಿಮಗೆ ಎಷ್ಟು ಹಣ ಕವರೇಜ್ ಥರ ಬೇಕು, ಯಾವ ಏಜ್ ತನಕ ಬೇಕು, ಎಷ್ಟು ಪ್ರೀಮಿಯಂ ಪೇ ಮಾಡಬೇಕಾಗತ್ತೆ, ಎಷ್ಟು ಟೈಮ್ ಇಂಟರ್ವಲ್ಸ್ನಲ್ಲಿ ಪ್ರೀಮಿಯಂ ಪೇ ಮಾಡಬೇಕು, ಈ ಎಲ್ಲ ವಿಷಯನೂ ಒಬ್ಬ ಟ್ರಸ್ಟೆಡ್ ಇನ್ಶೂರೆನ್ಸ್ ಏಜೆಂಟ್ ಹತ್ರ ಡಿಸ್ಕಸ್ ಮಾಡಿ. ಇಲ್ಲಿ ನಾನು ನಿಮಗೆ ಟ್ರಸ್ಟೆಡ್ ಇನ್ಶೂರೆನ್ಸ್ ಏಜೆಂಟ್ ಅಂತ ಒತ್ತಿ ಹೇಳೋದಕ್ಕೆ ಕಾರಣ ಇದೆ. ಏನಕ್ಕೆ ಅಂದರೆ ಇನ್ಶೂರೆನ್ಸ್ ಆ್ಯಸ್ ಅ ಪ್ರಾಡಕ್ಟ್ ತುಂಬ ಒಳ್ಳೇದಿದ್ರೂ ಕೂಡ ಅದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ವಿಷಯಗಳು ನಿಮ್ಮನ್ನ ತಪ್ಪು ದಾರಿಗೆ ತೊಗೊಂಡು ಹೋಗ್ಬೋದು. ಅದು ಯಾವುದಂದರೆ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಇರ್ಬೋದಾದಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ನನ್ನ ಪ್ರಕಾರ ಜನ ಮಾಡೋ ದೊಡ್ಡ ತಪ್ಪು ಏನಂದರೆ ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ನ ಮಿಕ್ಸ್ ಮಾಡೋದು. ಯೂಶಲಿ ಜನ ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಎನಿವೇಸ್ ನಾನು ವರ್ಷ ಇಷ್ಟೊಂದು ಪ್ರೀಮಿಯಂ ಪೇ ಮಾಡಬೇಕು, ಅದೇ ಸ್ವಲ್ಪ ಜಾಸ್ತಿ ಪೇ ಮಾಡಿ ಇನ್ವೆಸ್ಟ್ಮೆಂಟ್ ಥರ ಯಾಕೆ ಮಾಡಬಾರ್ದು? ಈ ಥರ ಮಾಡೋದ್ರಿಂದ ಪ್ರಾಬ್ಲಮ್ ಏನಂದರೆ ನಿಮಗೆ ನೈದರ್ ಪ್ರಾಪರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಸಿಗೋದಿಲ್ಲ ನಾರ್ ಪ್ರಾಪರ್ ಇನ್ಶೂರೆನ್ಸ್. ಸೊ ಬೆಸ್ಟ್ ಅಪ್ರೋಚ್ ಏನಂದರೆ ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ನ ಬೇರೆ ಬೇರೆ ಥರ ಟ್ರೀಟ್ ಮಾಡೋದು. ನೀವು ಇನ್ಶೂರೆನ್ಸ್ಗೆ ಪೇ ಮಾಡೋ ಹಣನ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡಿ ಸುಮ್ಮನಾಗ್ಬಿಡಿ. ನಿಮ್ಮ ಹತ್ರ ಟರ್ಮ್ ಇನ್ಶೂರೆನ್ಸ್ ಇದೆ ಅಂತ ಅಂದಮೇಲೆ ನೀವು ನೆಕ್ಸ್ಟ್ ತಗೋಬೇಕಾಗಿರೋದು ಹೆಲ್ತ್ ಇನ್ಶೂರೆನ್ಸ್. ಈ ಹೆಲ್ತ್ ಇನ್ಶೂರೆನ್ಸ್ ಇನ್ ಕೇಸ್ ನೀವು ಹಾಸ್ಪಿಟಲೈಸ್ ಆದರೆ ಇಲ್ಲ ಸರ್ಜರೀಸ್ಗೆ ಆಗೋ ಖರ್ಚಿಂದ ಬರೋ ರಿಸ್ಕ್ನ ಕವರ್ ಮಾಡುತ್ತೆ. ಇಂಡಿಯಾದಲ್ಲಿ ಮೆಡಿಕಲ್ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಆಲ್ಮೋಸ್ಟ್ 15%ಗಿಂತ ಜಾಸ್ತಿ ಇದೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ದೇ ಇರೋದು ಯಾವುದೇ ಥರದ ಬುದ್ಧಿವಂತಿಕೆತನ ಅಲ್ಲ. ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದು ನಿಮ್ಮ ಮೆಡಿಕಲ್ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ನ ಕವರ್ ಮಾಡುತ್ತೆ. ನನ್ನ ಸಲಹೆ ಏನಂದರೆ ನೀವು ಇನ್ಶೂರೆನ್ಸ್ ತಗೊಳ್ಳೋವಾಗಲೇ ನಿಮ್ಮ ಮನೆಯಲ್ಲಿರೋರು ಹಾಗೆ ವಯಸ್ಸಾದವರು ಎಲ್ರಿಗೂ ಕವರ್ ಆಗೋ ಥರ ತಗೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ಏನಂದರೆ
ನಾನು ಹೆಂಗಾಗಿದ್ದೀನಿ, ಹೆಲ್ತ್ ಇನ್ಶೂರೆನ್ಸ್ ಏನಕ್ಕೆ ಬೇಕು ಬಿಡು ಅಂತ ಅಂದ್ಕೊಳ್ಳೋದು. ಹೆಚ್ಚಿನ ಜನ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಏಜ್ ಆದವರಿಗೆ, ಮಿಡಲ್ ಏಜ್ಡ್ ಜನರಿಗೆ ಮಾತ್ರ ಬೇಕು ಅನ್ಕೋತಾರೆ. ಕೋವಿಡ್ ಯುಗದ ನಂತರ ಇದು ನಿಜ ಅಲ್ವೇ ಅಲ್ಲ. ನೀವೇ ಯೋಚಿಸಿ, ನಿಮಗೆ ಗೊತ್ತಿರೋ ಕ್ಲೋಸ್ ಸರ್ಕಲ್ನಲ್ಲೇ ಎಷ್ಟೊಂದು ಸಲ ಸಣ್ಣ ಏಜ್ಗೆ ಹಾರ್ಟ್ ಅಟ್ಯಾಕ್ ಆಗೋದು, ಟೈಪ್ 2 ಡಯಾಬಿಟಿಸ್ ಬರೋದು ಕೇಳಿರ್ತೀರಾ ಅಲ್ವಾ? ಅಕಸ್ಮಾತ್ ಸಣ್ಣ ಏಜ್ನಲ್ಲೇ ಕ್ರಿಟಿಕಲ್ ಇಲ್ನೆಸ್ ಬಂದರೆ ಜೀವನ ಪೂರ್ತಿ ಹೆಲ್ತ್ ಇನ್ಶೂರೆನ್ಸ್ ಸಿಗೋದಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಎಷ್ಟು ಹೆಲ್ತಿ ಆಗಿದ್ರು, ಫಿಟ್ ಆಗಿದ್ರು, ನಿಮಗೂ ನಿಮ್ಮ ಮನೆಯವ್ರಿಗೂ ಅಥವಾ ನಿಮ್ಮ ಮೇಲೆ ಡಿಪೆಂಡೆಂಟ್ ಇರೋ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಬೇಗ ಮಾಡಿಸ್ಕೊಳ್ತಿರೋ ಅಷ್ಟು ಸೇಫ್. ಹಾಗೆ ನೀವು ಸಣ್ಣ ಏಜಲ್ಲಿ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಷ್ಟು ಪ್ರೀಮಿಯಂ ಕಡಿಮೆ ಆಗುತ್ತೆ. ಇದು ಇನ್ನೊಂದು ಪ್ಲಸ್ ಪಾಯಿಂಟ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಗಮನಿಸಲೇಬೇಕಾದಂಥ 5 ಮುಖ್ಯವಾದ ವಿಷಯನ ಶೇರ್ ಮಾಡ್ತೀನಿ ಅಂತ. ಇದಕ್ಕಾಗಿ ನಾನು ಡಿಟ್ಟೋನಲ್ಲಿರೋ ಶ್ರೇಹಿತ್ ಜೊತೆ ಕನ್ಸಲ್ಟ್ ಮಾಡಿದ್ದೆ. ಬನ್ನಿ ಅವ್ರು ಶೇರ್ ಮಾಡಿದ 5 ಸಲಹೆಗಳು ಏನಂತ ನೋಡೋಣ. ಮೊದಲನೇದಾಗಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್, ನೀವು ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕಾದ್ರೆ ಇನ್ಶೂರೆನ್ಸ್ ಕಂಪನಿ ನೀವು ಒಳ್ಳೆ ಹೆಲ್ತ್ ಕಂಡೀಷನ್ನಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರು ನಿಮ್ಮ ಹೆಲ್ತ್ ಕಂಡೀಷನ್ ನೋಡೋಕ್ಕೆ ಮೆಡಿಕಲ್ ಟೆಸ್ಟ್ಸ್ ಮಾಡಿಸ್ತಾರೆ. ನಿಮ್ಮ ಫಿಟ್ನೆಸ್ ನೋಡೋದಕ್ಕೆ ಟ್ರೆಡ್ಮಿಲ್ ಮೇಲೆ ಓಡೋಕ್ಕೆ ಹೇಳಿದ್ರು ಹೇಳ್ಬೋದು. ಕೆಲವೊಮ್ಮೆ ಈ ಟೆಸ್ಟ್ ರಿಸಲ್ಟ್ಸ್ ಕೆಲವರಿಗೆ ಶಾಕ್ ಅನಿಸ್ಬೋದು. ಆದರೆ ಈ ಟೆಸ್ಟ್ನಲ್ಲಿ ನಾರ್ಮಲ್ ರಿಸಲ್ಟ್ಗೆ ಕಂಪೇರ್ಡ್ ಆಗಿ ಬರೋ ಸಣ್ಣ ವ್ಯತ್ಯಾಸ ಕೂಡ ದೊಡ್ಡ ಪರಿಣಾಮ ಬೀಳ್ಬೋದು. ಟೆಸ್ಟ್ ರಿಸಲ್ಟ್ಸ್ ನಾರ್ಮಲ್ ಸ್ಟ್ಯಾಂಡರ್ಡ್ಸ್ಗೆ ಮ್ಯಾಚ್ ಆಗ್ತಿಲ್ಲ ಅಂದರೆ ನಿಮಗೆ 6 ತಿಂಗಳು ನಂತರ ಅಪ್ಲೈ ಮಾಡೋಕ್ಕೆ ಹೇಳ್ಬೋದು. ಇಲ್ಲ ಅಂದರೆ ಜಾಸ್ತಿ ಪ್ರೀಮಿಯಂ ಚಾರ್ಜ್ ಮಾಡ್ಬೋದು. ವರ್ಸ್ಟ್ ಕೇಸ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ಫಿಟ್ ಆಗಿರೋದು ಬೆಟರ್. ಸೆಕೆಂಡ್, ಅದೇ ರೀತಿ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಸ್ಮೋಕರ್ಸ್ಗೆ ನಾನ್ ಸ್ಮೋಕರ್ಸ್ಗಿಂತ ಜಾಸ್ತಿನೇ ಇರುತ್ತೆ. ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಥವಾ ಇಲ್ಲ ಅಂದರೂ ಕೂಡ ಸ್ಮೋಕಿಂಗ್ ಬಿಡೋದು ಒಳ್ಳೆಯದು. ಥರ್ಡ್, ನೀವು ಟರ್ಮ್ ಇನ್ಶೂರೆನ್ಸ್ಗೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏನಾದರೂ ಗಂಭೀರ ಅನಾರೋಗ್ಯ ಸಮಸ್ಯೆ ಎದುರಾದರೆ ಅದು ನಿಮಗೆ ಫಿಸಿಕಲಿ ಮಾತ್ರವಲ್ಲ, ಫೈನಾನ್ಷಿಯಲಿ ಕೂಡ ತುಂಬ ದೊಡ್ಡ ಹೊರೆ ಆಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ನಿಮ್ಮ ಚಿಕಿತ್ಸೆಗಾಗಿ ಖರ್ಚಾಗೋ ಎಕ್ಸ್ಟ್ರಾ ಹಣ ಕವರ್ ಮಾಡುತ್ತೆ. ಕ್ರಿಟಿಕಲ್ ಇಲ್ನೆಸ್ ರೈಡರ್ ಆ್ಯಡ್ ಮಾಡೋದ್ರಿಂದ ಪ್ರೀಮಿಯಂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು, ಆದರೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಅರ್ಥಪೂರ್ಣ. ಫೋರ್ತ್, ನೀವು ಈ 99 ವರ್ಷದ ತನಕ ಕವರ್ ಆಗೋ ಇನ್ಶೂರೆನ್ಸ್ ತಗೊಳ್ಳೋ ಹಳ್ಳಕ್ಕೆ ಮಾತ್ರ ಬೀಳಬೇಡಿ. ಸುಮ್ಮನೆ ಯೋಚನೆ ಮಾಡಿ, ಆಲ್ಮೋಸ್ಟ್ 60 ಇಯರ್ಸ್ ಆದಮೇಲೆ ಎಲ್ಲ ಯೂಶಲಿ ರಿಟೈರ್ ಆಗ್ತಾರೆ. ಆ ಸಮಯದಲ್ಲಿ ಸೋರ್ಸ್ ಆಫ್ ಇನ್ಕಮ್ ಅಷ್ಟೊಂದು ಇರೋದಿಲ್ಲ ಮತ್ತು ಫ್ಯಾಮ್ಲಿನೂ ನಿಮ್ಮ ಇನ್ಕಮ್ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿರೋದಿಲ್ಲ. ಹೀಗಾಗಿ ಜಾಸ್ತಿ ಪ್ರೀಮಿಯಂ ಪೇ ಮಾಡಿ 99 ವರ್ಷ ತನಕ ಕವರ್ ಆಗೋ ಪ್ರೀಮಿಯಂ ತಗೊಳ್ಳೋದು ಅಷ್ಟೊಂದು ಸೆನ್ಸಿಬಲ್ ಅಲ್ಲ. ಕೊನೆಯದಾಗಿ 5th ಪಾಯಿಂಟ್ ಏನಂತ ನೋಡೋಣ. ಈ ಪಾಯಿಂಟ್ ಟರ್ಮ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಎರಡಕ್ಕೂ ಕಾಮನ್. ಹೆಚ್ಚಿನ ಇಂಡಸ್ಟ್ರಿನಲ್ಲಿ ಮಧ್ಯವರ್ತಿಗಳ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ, ಆದರೆ ಇನ್ಶೂರೆನ್ಸ್ನಲ್ಲಿ ಮಾತ್ರ ಇದು ಎಕ್ಸೆಪ್ಷನ್. ಇನ್ಶೂರೆನ್ಸ್ ಕಂಪನಿಗಳು ಸ್ವಲ್ಪ ಏನಾದರೂ ಡೌಟ್ ಇದ್ರೂ ಕೂಡ ಕ್ಲೇಮ್ನ ರಿಜೆಕ್ಟ್ ಮಾಡ್ತಾರೆ. ಹಾಗೆ ಕಸ್ಟಮರ್ಸ್ಗಳೇ ಬಂದು ಫರ್ದರ್ ಫಾಲೋ ಅಪ್ ಮಾಡಿಕೊಂಡು ಸಹಾಯ ತಗೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೀಗಾಗಿ ನಿಮ್ಮ ಪರವಾಗಿ ಸಪೋರ್ಟ್ ಮಾಡೋ ಯಾರಾದರೂ ಇನ್ಶೂರೆನ್ಸ್ ಏಜೆಂಟ್ ಇರೋದು ತುಂಬ ಒಳ್ಳೆಯದು. ಎಸ್ಪೆಷಲಿ ಕ್ಲೇಮ್ಗೆ ಅಪ್ಲೈ ಮಾಡುವಾಗ ಇಲ್ಲ ರಿಜೆಕ್ಷನ್ಸ್ ಎಸ್ಕಲೇಷನ್ ಮಾಡೋ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಟಾಪ್ ಟಿಪ್ಸ್ ನೋಡೋಣ. ನೀವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಪ್ರಪೋಸಲ್ ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಫಾರ್ಮ್ನಲ್ಲಿ ಸುಳ್ಳು ಹೇಳಬೇಡಿ. ಅಡಿಷ್ನಲ್ ಚಾರ್ಜಸ್ ಕಡಿಮೆ ಮಾಡೋಕ್ಕೆ ಅಥವಾ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದನ್ನು ತಪ್ಪಿಸೋಕ್ಕೆ, ಜನರಲ್ ಹೆಲ್ತ್ ಬಗ್ಗೆ, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಬಗ್ಗೆ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಬಗ್ಗೆ ಸುಳ್ಳು ಹೇಳೋಕ್ಕೆ ಟೆಂಪ್ಟೇಷನ್ ಆಗುತ್ತೆ. ಆದರೆ ಇದು ಹಾರಿಬಲ್ ಐಡಿಯಾ. ಯಾಕಂದರೆ ಇನ್ಶೂರೆನ್ಸ್ ಕಂಪನಿ ನೀವು ಕ್ಲೇಮ್ಗೆ ಅಪ್ಲೈ ಮಾಡಿದಾಗ ನೀವು ಪ್ರಪೋಸಲ್ ಫಾರ್ಮ್ನಲ್ಲಿ ಮೆನ್ಷನ್ ಮಾಡಿಲ್ಲದ ಕಂಡೀಷನ್ಸ್ ಬಗ್ಗೆ ಪತ್ತೆ ಹಚ್ತಾರೆ. ಇನ್ಶೂರೆನ್ಸ್ ಕಂಪನಿ ಸೆಲೆಕ್ಟ್ ಮಾಡೋದು ಪಾಲಿಸಿ ಸೆಲೆಕ್ಟ್ ಮಾಡೋದಕ್ಕಿಂತ ತುಂಬಾ ಮುಖ್ಯ. ಕಡಿಮೆ ಪ್ರೀಮಿಯಂ ಇರೋ ಬೆನಿಫಿಟ್ ಜಾಸ್ತಿ ಅನಿಸೋ ಪಾಲಿಸೀಸ್ ತುಂಬ ಅಟ್ರಾಕ್ಟಿವ್ ಅನಿಸ್ಬೋದು, ತಗೊಳ್ಳೋಕ್ಕೆ ತುಂಬಾ ಟೆಂಪ್ಟ್ ಆಗ್ಬೋದು. ಆದರೆ ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಪ್ರಾಪರ್ ರಿಸರ್ಚ್ ಮಾಡದೆ ಪಾಲಿಸಿ ಬೈ ಮಾಡೋದು ತುಂಬ ಡೇಂಜರಸ್. ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ರಿಜೆಕ್ಟ್ ಮಾಡೋದಕ್ಕೆ ಫೇಮಸ್ ಆಗಿದ್ದರೆ ನಿಮಗೆ ಅನ್ಲಿಮಿಟೆಡ್ ರೆಸ್ಟೋರೇಷನ್, 100% ಬೋನಸ್ ಈ ಎಲ್ಲ ಮ್ಯಾಟರ್ ಆಗಲೇಬಾರ್ದು. ನೆಕ್ಸ್ಟ್ ಪಾಯಿಂಟ್, ಫ್ರೀಕ್ವೆಂಟ್ ಟ್ರಾವೆಲರ್ಸ್ಗೆ
ನೀವು ದೇಶದ ಎಲ್ಲ ಕಡೆ ಅವಾಗವಾಗ ಟ್ರಾವೆಲ್ ಮಾಡ್ತೀರಾ ಅಂದರೆ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಝೋನಲ್ ಕೋಪೇಮೆಂಟ್ ಕಂಡೀಷನ್ ಇದೆಯಾ ಅಂತ ಚೆಕ್ ಮಾಡಲೇಬೇಕು. ಕೆಲವು ಪಾಲಿಸೀಸ್ನಲ್ಲಿ ಪಿನ್ ಕೋಡ್ ಸ್ಪೆಸಿಫಿಕ್ ಕೋಡ್ಸ್ ಕೊಡ್ತಾರೆ. ಇದಕ್ಕೆ ಕಾರಣ ನೀವು ಟ್ರೀಟ್ಮೆಂಟ್ ತಗೊಂಡಿದ್ದ ಸ್ಥಳದ ಮೇಲೆ ಬೆಲೆ ಹೆಚ್ಚಾಗೋ ಅಥವಾ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಬೇರೆ ಸಿಟಿನಲ್ಲಿ ಅಡ್ಮಿಟ್ ಆದರೆ ಇನ್ಶೂರೆನ್ಸ್ ಪಾಲಿಸಿನ ಝೋನಲ್ ಕಂಡೀಷನ್ ಪ್ರಕಾರ ಟ್ರೀಟ್ಮೆಂಟ್ ಕಾಸ್ಟ್ನ ಒಂದು ಭಾಗ ನಿಮ್ಮ ಓನ್ ಪಾಕೆಟ್ನಿಂದ ಪೇ ಮಾಡೋಕ್ಕೆ ಕಂಪನಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೀಗಾಗಿ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಪ್ಯಾನ್ ಇಂಡಿಯಾ ಕವರೇಜ್ ಕೊಡುವ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಪ್ರಿಫರ್ ಮಾಡಿ. ಅಫ್ಕೋರ್ಸ್ ಇದರ ಪ್ರೀಮಿಯಂ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಯೂಶಲಿ ಕೆಲವೊಂದು ಕಾಯಿಲೆಗಳನ್ನ 2 ವರ್ಷಗಳ ತನಕ ಕನ್ಸಿಡರ್ ಮಾಡೋದೇ ಇಲ್ಲ. ಈ ಕಾಯಿಲೆಗಳನ್ನು ಸ್ಪೆಸಿಫಿಕ್ ಇಲ್ನೆಸ್ ಅಂತ ಕರೀತಾರೆ. ಉದಾಹರಣೆಗೆ ಕಣ್ಣಿನ ಪೊರೆ, ಕಿಡ್ನಿ ಸ್ಟೋನ್ಸ್ ಇವು ಸಾಮಾನ್ಯವಾಗಿ ಎಲ್ಲ ಪಾಲಿಸೀಸ್ನಲ್ಲಿ ಎಕ್ಸ್ಕ್ಲೂಡ್ ಆಗಿರ್ತವೆ. ಹಾಗೆಯೇ ಸ್ಪೆಸಿಫಿಕ್ ಇಲ್ನೆಸ್ ಲಿಸ್ಟ್ನಲ್ಲಿ ಮೆನ್ಷನ್ ಆಗಿಲ್ಲ ಅಂದರೂ ಕೂಡ ಕೆಲವು ಪಾಲಿಸೀಸ್ನಲ್ಲಿ ಹಾರ್ಟ್ ಕಂಡೀಷನ್ಸ್ ಕೂಡ ಎಕ್ಸ್ಕ್ಲೂಡ್ ಆಗಿರ್ಬೋದು. ಹೀಗಾಗಿ ನೀವು ಪಾಲಿಸೀಸ್ ಬೈ ಮಾಡೋ ಮುಂಚೆ ಪಾಲಿಸಿನ ನಿರ್ದಿಷ್ಟವಾಗಿ ಓದಿ, ಇಲ್ಲ ಅಂದರೆ ಏಜೆಂಟ್ ಹತ್ರ ಕೇಳಿ ಏನೇನು ಸ್ಪೆಸಿಫಿಕ್ ಆಗಿ ಎಕ್ಸ್ಕ್ಲೂಷನ್ಸ್ ಇದೆ ಅಂತ ತಪ್ಪದೇ ತಿಳ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಹತ್ರ ಇನ್ಶೂರೆನ್ಸ್ ಬೈ ಮಾಡಬೇಕಾದ್ರೆ ತಿಳ್ಕೋಬೇಕಾಗಿರೋ ಇನ್ಯಾವುದಾದ್ರೂ ಟಿಪ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.